ಆಗ್ತಾರೆ. ಎಷ್ಟೋ ಜನರು ಬೇಗ ಬೇಗನೆ ಬೆಳೀತಾ ಇದ್ದಾರೆ. ಕಾರಣ ಏನು ಗೊತ್ತಾ? ಹಲವಾರು ಜನರು ಬೆಳಗಿನ ಜಾವನೆ 3 ಗಂಟೆ 4 ಗಂಟೆಗೆ ಎದ್ದು ಅವ್ರು ಮಾಡುವಂತ ಪ್ರಾರ್ಥನೆ ದೇವರು ಅವರನ್ನು ಕೇಳುವಂತವನಾಗಿದ್ದಾನೆ. ಮೊಟ್ಟ ಮೊದಲನೇದಾಗಿ ಎದ್ದಿದ ತಕ್ಷಣ ಯಾರನ್ನು ನೋಡಲು ದೇವರನ್ನೇ ನೋಡುವಂತವರ ಪ್ರಾರ್ಥನೆಗೆ ಆತನು ಸಮೀಪದಲ್ಲಿದ್ದವರ ಪ್ರಾರ್ಥನೆಗಳಿಗೆ ವಿಜ್ಞಾಪನೆಯನ್ನು ಕೊಡುವಂತ ದೇವರಾಗಿದ್ದಾರೆ. ಆಮೆನ್, ಹಲ್ಲೆಲೂಯ. ಆದ್ದರಿಂದ ದೇವರೇ ಚೀಯೋನಿನಿಂದ ಇಸ್ರಾಯೇಲರಿಗೆ ರಕ್ಷಣೆಯು ಬೇಗನೆ ಬರಲಿ. ಬೇಗನೆ ಬರಬೇಕು ಅಂದ್ರೆ ನಾವು ಮೊದಲು ಎದ್ದಿದ ತಕ್ಷಣ ಬೇಗನೆ ದೇವರಿಗೆ ಕೃತಜ್ಞತೆಯನ್ನು ಹೇಳುವಂತವರಾಗಿರಬೇಕು. ದೇವರೇ, ಇಡೀ ರಾತ್ರಿ ನೀನು ನನ್ನನ್ನು ಕಾಯ್ದು ಕಾಪಾಡಿದ್ಯಮ್ಮ. ಈ ಹಗಲು ಹೊತ್ತು ಪೂರ ನೀನೇ ಕಾಯ್ದು ನನ್ನನ್ನು ಕಾಯ್ದು ಕಾಪಾಡಬೇಕೆಂದಾಗಿ ದೇವರ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವಾಗ, ಇಡೀ ರಾತ್ರಿ ಎಲ್ಲ ಕಾಯ್ದಿದ್ದಕ್ಕೆ ದೇವರಿಗೆ ಸ್ತೋತ್ರ ಹೇಳುವಾಗ ದೇವರಿಗೆ ಸಂತೋಷವಾಗುತ್ತದೆ. ಈ ಇಡೀ ಹಗಲು ಪೂರ್ತಿ ನೀನು ನನ್ನನ್ನು ಕಾಯ್ದು ಕಾಪಾಡುವುದಾಗಿ ಕೇಳುವಾಗ ದೇವರು ಖಂಡಿತವಾಗಲೂ ನಮ್ಮನ್ನು ಕಾಯ್ದು ಕಾಪಾಡುತ್ತಾನೆ. ಯಾಕೆಂದ್ರೆ ಅದನ್ನು ಹೇಳಿದ್ರೆ ಆತನ ಪ್ರಜೆಗಳಾಗಿರುವ ಯಾಕೋಬ ವಂಶದವರು ಉಲ್ಲಾಸಗೊಳ್ಳುವರು, ಇಸ್ರಾಯೇಲ್ಯರು ಹರ್ಷಿಸುವರು. ಯಾವಾಗ ನಾವು ದೇವರನ್ನು ಹುಡುಕುತ್ತೇವೋ, ಯಾವಾಗ ನಾವು ದೇವರನ್ನು ನೋಡುತ್ತೇವೋ, ಯಾವಾಗ ದೇವರ ಸಾನ್ನಿಧ್ಯವನ್ನು ನಾವು ಅಪೇಕ್ಷಿಸುತ್ತೇವೋ, ಯಾವಾಗ ನಾವು ದೇವರನ್ನು ಪ್ರೀತಿಸುತ್ತೇವೋ, ಆವಾಗಲೇ ದೇವರು ನಮಗೆ ಕೂಡ ಬೇಗನೆ ಬಂದು ನಮ್ಮನ್ನು ನಮ್ಮ ದುರವಸ್ಥೆಗಳಿಂದ ಆತನು ಬಿಡುಗಡೆ ಮಾಡಿ ನಮಗೆ ಬರಬೇಕಾಗಿರುವಂತಹ ಸಂತೋಷ ಸಂಭ್ರಮದಲ್ಲಿ ಆತನು ನಮ್ಮನ್ನು ಪ್ರವೇಶಿಸುವುದಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ. ಇನ್ನೊಂದು ಮಾತು ನಾನು ಹೇಳಿಕ್ಕೆ ಇಷ್ಟಪಡುತ್ತಾ ಇದ್ದೇನೆ. ಯಾಕೆ ದೇವರು ಬೇಗನೆ ಬಂದು ನಾವು ಹುಡುಕಬೇಕು ಅಂತಂದ್ರೆ ಇದಕ್ಕೊಂದು ಕಾರಣ ಇವತ್ತು ನಡೆದಿರುವಂತ ವಿಷಯ. ನಮ್ ಜಾನು ದಿನಾಲು ಪ್ರಾರ್ಥನೆ ಮಾಡಿ ಮಲ್ಗೋವ, ನಿನ್ನೆ ರಾತ್ರಿ ಪ್ರಾರ್ಥನೆ ಮಾಡದೆ ಮಲ್ಕೊಂಡ್ಬಿಟ್ಟ. ರಾತ್ರಿ ಪ್ರಾರ್ಥನೆ ಮಾಡದೆ ಮಲ್ಕೊಂಡಿದ್ದರಿಂದ ದೇವರು ಅವನನ್ನು ಕೈ ಬಿಟ್ಟಂಗೆ ಅವನು ಹಾಕ್ಬಿಟ್ಟಿದ್ವಿ. ಕರೆಕ್ಟ್ ನಮ್ಮ ಮನೆಯಲ್ಲಿ ಒಂದು ಚೇರ್ ಹಾಕಿ ಅದು ಮೂಲೆಯಲ್ಲಿ ಇಟ್ಬಿಟ್ಟಿದ್ವಿ. ಒಂದು ಪೇಷಂಟ್ ಬಂದು ಟ್ರೀಟ್ಮೆಂಟ್ ಕೊಟ್ಟಿದ್ವಿ. ಆ ಚೇರ್ ಏನೋ ಮೂಲೆಯಲ್ಲಿ ಐತಿ. ನಾವೆಲ್ಲ ನಾನು ಪ್ರೇರ್ ಮಾಡಿ ನಾನು ಮಕ್ಕಳು 1 ಗಂಟೆಗೆ. ಇವನಿಗೆ 3:30-4 ಗಂಟೆಯಿಂದ ದೆವ್ವ ಕಾಲಿಗೆ ಹಾಕ್ಬಿಟ್ಟದ. ಬೆಳಗ್ಗೆ 5:30ವರೆಗೆ ನನಗೇನು ಮಳಗ ಕೊಡ್ತಾ ಇಲ್ಲ, ಕುತ್ಕೊಳಕ್ ಕೊಡ್ತಾ ಇಲ್ಲ. ಅವಾಗ ಏನ್ ಮಾಡಿದ್ದೆ ನಿನ್ ಗೊತ್ತಾಯ್ತೇನೋ ಅಂತ ಮತ್ತೆ ನಾನು ಪ್ರೇಯರ್ ಮಾಡ್ತಾ ರಾತ್ರಿ ಅಂತಂದ. ನೋಡ್ರಿ, ದೇವರು ನಮ್ಮನ್ನು ಸಂರಕ್ಷಣೆ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ? ದುಷ್ಟರು ನಮ್ಮ ಮೇಲೆ ಅವನು ಜಯ ಹೊಂದಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಉದಾಹರಣೆ ಇವತ್ತು ಅವ್ನು ನಡೆದಿದ್ದು, ಅವ್ನು ಪಶ್ಚಾತ್ತಾಪ ಪಟ್ಟು ಇನ್ಮೇಲೆ ಅತ್ತೆ ನಾನು ಪ್ರೇಯರ್ ಮಾಡೋದೇ ಇರುವುದಿಲ್ಲ, ಪ್ರೇಯರ್ ಮಾಡ್ತೀನಿ ಅಂತ ಬಂದಿದ ತಕ್ಷಣ ಬಂಡಿಗೆ ಹೇಳಿಲ್ಲ. ಬಂಡಿ ನಿನ್ನ ಒಂದೇ ಒಂದು ದಿನ ನಾನು ಪ್ರೇಯರ್ ಮಾಡಿಲ್ಲ, ಸೈತಾನ್ ಬಂದ ಕಾಡಕತ್ತಿತ್ತು ಅಲ್ಕೊಂಡು ಅಂತೆ. ನೋಡ್ರಿ, ಜಸ್ಟ್ ಸಿಂಪಲ್ ಅವ್ನು ಕಣ್ಣಿಗೆ ಕಂಡಿರೋದಕ್ಕೆ ಅಷ್ಟು ಅಂತಂದ್ರೆ ನಿಮ್ಮ ಲೈಫ್ ನಲ್ಲಿ ಕೂಡ ನೀವು ಎಷ್ಟೋ ಬಾರಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸದೆ ಪ್ರಾರ್ಥನೆ ಮಾಡದೆ ಇರುವುದರಿಂದ ನೀವು ಎಷ್ಟೋ ಜಯವನ್ನು ಹೊಂದದೆ ಎಲ್ಲದರಲ್ಲೂ ಸೋತು ಹೋದವರಾಗಿದ್ದೀರಿ. ಅದಕ್ಕೆ ದೇವರು ಹೇಳ್ತಾರೆ, ಆತನ ಸಾನ್ನಿಧ್ಯವನ್ನು ಅಪೇಕ್ಷಿಸುವವರಾಗಿ ಹುಡುಕುವಂತವರಾಗಿ ದೇವರು ನಿಮ್ಮ ಜೊತೆ ಇಳಿದು ನಿಮ್ಮ ದುರವಸ್ಥೆಯಿಂದ ಆತನ ಬಿಡುಗಡೆ ಮಾಡಿ ಆತನ ನಿಮ್ಮ ಜೀವನದಲ್ಲಿ ಸಂತೋಷವನ್ನು, ಸಮಾಧಾನವನ್ನು, ಉಲ್ಲಾಸದಿಂದಲೂ ಆತನು ನಿಮ್ಮನ್ನು ಹರ್ಷಿಸುವಂತೆ ಆತನು ನಿಮ್ಮ ಜೀವಿತವನ್ನೇ ಬದಲಾಯಿಸುವಂತ ದೇವರಾಗಿದ್ದಾನೆ. ಕರ್ತನಲ್ಲಿ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.